ನನ್ ಮಗಳು ಎಲ್ಲ ಆಂಗಲ್ ಅಲ್ಲೂ ಸೂಪರ್. ಆ ಲಾಲಿಪಾಪ್ ಹುಚ್ಚು ಇನ್ನು ಬಿಟ್ಟಿಲ್ವಾ ನಿಂಗೆ? ಗಂಡಿನ ಕಡೂರ್ ಬಂದ ಅಲ್ಲಿ ಕಾಯ್ತಾ ಕುಂತವ್ರೆ, ನಿನ್ಗ್ಯಾಕೆ ಬೇಕು ಈ ಚೀಟಿ? ಗೊತ್ತಾಯ್ತು. ಮತ್ ಈ ಗಂಡಿನ ಗತಿ ಈಗ ಮಾಡ್ತೀನಿ ನೋಡು ಅವನ್ ತಿಥಿ. ದೇವರಾಜ್ ಸಾಹೇಬ್ರೆ, ಹುಡುಗನ್ನ ಅಳಿನಾಗಿ ಇಟ್ಕೋಬೇಡಿ, ಗುಲಾಮ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಅವ್ರ ತಂದೆ ಅಭಿಪ್ರಾಯ. ಐ ಡೋಂಟ್ ಮೈಂಡ್. ಅದಕ್ಕೆ ಅಲ್ವೇ ಇವನ್ನ ನನ್ನ ಮಗಳಿಗೆ ಸೆಲೆಕ್ಟ್ ಮಾಡಿದ್ದು. ಯಾರೇ ಗಂಡು? ಅಲ್ಲಾರು ಗಂಡಸ್ರೇ ಇಲ್ಲ ಬಿಡು. ಇತ್ತು ನಿನ್ನ ಅಯ್ಯ, ಈಗಿನ ಕಾಲದ ಹುಡುಗರೇ ಹೀಗೆ, ನಮ್ಗಿಂತ ಸ್ಲೋ. ಬಿಸಿ ಬಿಸಿ ಕಾಫಿ. ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ? ಏನಾಯ್ತು ಏನಾಯ್ತು? ಏನಿಲ್ಲ, ಮಾತಾಡ್ತಾ ಇದ್ದೀವಿ. ಮಾತಾಡೋದಂದ್ರೆ ಈಗ ನೀವು ಗಂಡಸು ಸ್ವಲ್ಪ ಮೆತ್ತಗೆ ಮಾತಾಡ್ಬೇಕು, ಹುಡುಗಿ ಎದ್ರಕೊಂಡ್ಬಿಡ್ತಾಳೆ. ಅಳಿಂದ್ರೆ ನೀವು ಧೈರ್ಯವಾಗಿರ್ಬೇಕು. ಇದು ಅಲ್ಲೇ ಬನ್ರಿ, ಈಗಿನ ಕಾಲದವರು ಮಾತಾಡ್ಕೊಳ್ಳಿ. ನಿನಗೆ KR&Co ಕಂಪನಿ ಗೊತ್ತಾ? ಗೊತ್ತು. ಕೋದಂಡರಾಮ ಗೊತ್ತಾ? ಗೊತ್ತು. ಅವರಿಬ್ಬರಲ್ಲಿ ಒಬ್ಬರು ನನ್ನನ್ನ ಪ್ರೀತಿಸ್ತಾ ಇದ್ದಾರೆ. ಅದು ಮಾತ್ರ ನನಗೆ ಗೊತ್ತಿಲ್ಲ. ಈಗ ತಿಳ್ಕೊ. ಯಾರೇ ಗಂಡು ನನ್ನನ್ನ ನೋಡೋದಕ್ಕೆ ಬಂದ್ರು ಅವರ ಕೈ ಕಾಲು ಕಣ್ಣನ್ನ ಕಿತ್ಕಳಿಸ್ತಾರೆ. ನೀನು ನನ್ನ ಮದುವೆ ಆಗ್ಬೇಕು ಅಂದ್ರೆ, ನಿನ್ನ ಕೈ ಕಾಲು ಕಣ್ಣು ಹಾಗೆ ಇರ್ಬೇಕು ಅಂದ್ರೆ, ನೀನು ಅವರ ಕೈ ಕಾಲು ಕಣ್ಣನ್ನ ಕೀಳಬೇಕು. ದಿ ಎಂಡ್. ಎಲ್ಲೇ ಹೋಗ್ಬಿಟ್ರಿ ಇವರೆಲ್ಲ? ಎಲ್ಲೋ ನಿಮ್ ವಿಷಯ ಗೊತ್ತಾಯ್ತು ಅಂತ ಕಾಣುತ್ತೆ, ಅದಕ್ಕೆ ಓಡೋಗ್ಬಿಟ್ರು. ಒಳಗೇನಿದೆ? ಇದೆ, ಪ್ಯಾಂಪ್ಲೆಟ್ ಇದೆ. ಗೊತ್ತು. ದಿಲ್ ಒಳಗೇನಿದೆ? ದಿಲ್ ಒಳಗೆ ಹುಡುಗಿ ತರ ಸಿಹಿ ವಿಷಯ ಇದೆ. ಕೊಟ್ಟಾನ ನಿಂಗೆ ಆಶ್ರಯ? ಏ ಒಳ್ಳೆಡಿ, ಮುಚ್ತೀಯಾ ಬಾಯ? ಯಾಕೆ ಮಾಡ್ತೀಯ ನನ್ನ ಹೃದಯಕ್ಕೆ ಗಾಯ? ಅಯ್ಯ, ನಿನ್ ಮನ್ಕಾಯಿ ಹೋಗ. ಲವ್ ಬಗ್ಗೆ ನಿಮ್ಗೇನ್ ಗೊತ್ತು? ಈ ಒಳ್ಳೆಡಿನ ಕೇಳಿ, ಮನ್ಸ್ನಲ್ಲಿರೋದ್ನ ಪೇಪರ್ನಲ್ಲಿ ಗೀಚಿ ಯಾರಾದ್ರೂ ಬಕ್ರ ಸಿಗ್ತಾನೆ, ಅವನ್ನ ಯಾಮರ್ಸಿ ಇವಳ ಮನ್ಸಲ್ಲಿರೋದ್ನ ಅವನಿಗೆ ತಲುಪಿಸಿ. ಗಣಪ, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ರೇ ಗಣೇಶ ಅಲ್ಲಿರೋದು. ಯಾಕೆ? ಅಲ್ಲಿಲ್ವಾ? ಅಲ್ಲಿಲ್ವಾ? ಇಲ್ಲಿಲ್ವಾ? ದೇವ್ರ ಎಲ್ಲೆಲ್ಲೂ ಇದ್ದಾನೆ ಅಂತ ನೀವೇ ಹೇಳ್ತಿರಲ್ರಿ. ನೀವು ಅಲ್ಲಿ ಪೂಜೆ ಮಾಡಿ, ನಾನು ಅಲ್ಲಿ ಪೂಜೆ ಮಾಡ್ತೀನಿ. ಓಂ ಗಣೇಶಾಯ ನಮಃ. ಸಾರಿ, ಏಟ್ ಬಿತ್ತಾ? ನೀವು ತುಂಬಾ ಪಾಪ ಮಾಡಿರ್ಬೇಕು. ಇಲ್ಲಿ ಯಾಕೋ ಸರಿ ಹೋಗ್ತಾ ಇಲ್ಲ.
ನಿನಗ್ ಹೊಡಿಬೇಕಾ ತೆಂಗಿನಕಾಯಿನ ಬೇರೆ ಕಡೆ ಹೊಡಿಯೋದ್ ನಿನಗೆ ಇಷ್ಟ ಇಲ್ಲ ಅಂತ ತೋರ್ಸ್ಬಿಟ್ಟೆ. ನೀನ್ ಮುಂದೆನೆ ಹೊಡಿತೀನಿ ತಗೋ. ಎಕ್ಸ್ಕ್ಯೂಸ್ ಮೀ. ಯಾವನೇ ನೀನು? ನಮ್ ದೇಶದಲ್ಲಿ ಬಾಂಬ್ ನಿ ತೆಂಗಿನಕಾಯಿ ತರ ಹೊಡಿತಾರೆ, ನೀನ್ ತೆಂಗಿನಕಾಯಿನೇ ಬಾಂಬ್ ತರ ಹೊಡಿತಾ ಇದೆಯಲ್ಲ. ಏಟ್ ಬಿತ್ತಾ? ಒಂದ್ ನಿಮಿಷ ಇರು, ಕೊಡ್ತೀನಿ. ಏನ್ ಸರ್ ಅದು? ಕುದುರೆಗೆ ಹಾಕದ? ಇಲ್ಲ, ನಿನ್ ಗಾಯಕ್ ಹಾಕೋದು. ಇದ್ರ ಪವರ್ ನಿನ್ಗಿನ್ನೂ ಗೊತ್ತಿಲ್ಲ. ಹಾಕಿದ ತಕ್ಷಣ ಒಂದೇ ನಿಮಿಷಕ್ಕೆ ಎಗರೋಗುತ್ತೆ. ನನ್ ಪ್ರಾಣನ ಹಾಕ್ ನೋಡು, ಗೊತ್ತಾಗತ್ತೆ. ಹಾಕ್ಲಾ? ಹಾಕು. ಏನು ಕಂಟಾನಯ್ಯ ನಿಂದು? ಬಾಯ್ ಬಿಟ್ರೆ ಬಿದೋಗ್ತಿವಲ್ಲಯ್ಯ. ನಿನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು. ಸ್ವಾಮಿ, ನಿಮ್ ವೆಯ್ಟ್ ಎಷ್ಟು? ಅರೆ, ಇದು ಕೇರನ್ ಕಂಪ್ನಿ ಗಾಡಿನಾ? ಬರೀ ಗಾಡಿ ಮಾತ್ರ ಅಲ್ಲ, ನಾನು ಕೂಡ ಕೇರನ್ ಕಂಪ್ನಿ ಗಾಡಿನಾ? ಗಾಡಿ ಡ್ರಾಪ್ ಮಾಡೋರ್ಗೆ, ಏಟ್ ಬಿದ್ದವ್ರಿಗೆ, ಮೇಲೆ ಕಳ್ಸೋರ್ಗೆ ಎಲ್ರಿಗೂ ಇದೇ ಗಾಡಿ, ಇದೇ ಬಾಡಿ. ಆಫೀಸ್ಗೆ ಹೋಗೋರ್ಗೆ? ನೀವ್ಯಾರು? ಕೇರನ್ ಕಂಪ್ನಿಗೆ ಹೊಸದಾಗ ಅಪಾಯಿಂಟ್ ಆಗಿರೋ ಮ್ಯಾನೇಜರ್. ಓ, ಹತ್ತಿ ಮೇಲೆ ಕಳಿಸ್ತೀನಿ. ಆಫೀಸ್ ಡ್ರಾಪ್ ಮಾಡ್ತೀನಿ, ಬನ್ರಿ. ಸ್ವಲ್ಪ ತಡ್ಕೊಳ್ಳಿ, ಹೋಗಿ ನಾನು ಸೂಟ್ ಕೇಸ್ ತರ್ತೀನಿ. ಅವನ್ ಸೂಟ್ ಕೇಸ್ ಅವನ ಹತ್ರನೇ ಇಲ್ಲ. ನನ್ ಸೂಟ್ ಕೇಸ್ ಎಲ್ಲಿ? ನಿನ್ ಸೂಟ್ ಕೇಸು ನಿನ್ನ ಹತ್ರನೇ ಇದೆ. ನಮ್ಮನ್ನ ಕೇಳ್ತೀಯಾ? ಅಲ್ಲ, ಅಲ್ಲೇ ಇಟ್ಟಿದ್ದೆ. ಇದ್ರೆ ತಗೊಂಡೋಗು. ಇಲ್ವಲ್ಲ? ಅಲ್ಲಿದೆ ನೋಡು. ಅಲ್ಲೆಂಗೋಯ್ತು? ನಡ್ಕೊಂಡೋಯ್ತು. ಸದ್ಯ ಓಡ್ಲಿಲ್ವಲ್ಲ? ಈ ವಯಸ್ಸಲ್ಲೂ ಬೇಕಿತ್ತ? ನನ್ನ ಅಪಾಯಿಂಟ್ಮೆಂಟ್ ಆರ್ಡ್ರು ಪೂಜೆಗೆ ಹೋಗಿದೆ. ಪೂಜೆಗ? ಮೊದಲನೇ ಸಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ವಾ, ಅದಕ್ಕೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗಿದ. ಇನ್ನೇನು ಬಂದ್ಬಿಡುತ್ತೆ. ಪೂಜೆ ಮುಗೀತು, ತಗೊಳ್ಳಿ. ಅಯ್ಯೋ, ಪರಿಚಯನೇ ಇಲ್ದಿರೋ ನನಗೆ ಒಳ್ಳೇದು ಮಾಡುವಷ್ಟು ಒಳ್ಳೆಯವರ ನೀವು. ನಿಮ್ಮ ಹೆಸರೇನು? ಮೀನಾಕ್ಷಿ. ಓಹ್, ಬ್ಯೂಟಿಫುಲ್ ನೇಮ್. ಐ ಆಮ್ ಶತ್ರು. ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದಿರಿ ತಾನೆ? ಮನಸ್ಸಿನಿಂದಲೇ ಪೂಜೆ ಮಾಡಿದ್ರಿ. ನನಗ್ ಒಳ್ಳೇದಾಗ್ಲಿ ಅಂತ ತಗೊಳ್ಳಿ. ಥ್ಯಾಂಕ್ ಯು. ನನಗ್ ಒಳ್ಳೇದಾಗ್ಲಿನ ನಿನಗ್ ಒಳ್ಳೇದಾಗ್ಲಿನ? ನೀವೇನ್ ನನಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳಿರ್ಬೇಕು. ಯಾರು ನೀನು? ನಾನು ಶತ್ರು. ಶತ್ರುನ? ಏಯ್, ನೀನ್ ಯಾವಾಗ ನಮ್ಗೆ ಶತ್ರು ಆದೆ? ಬಡವ ರಾಸ್ಕಲ್, ಹಲ್ಲು ಉದುರಿಸ್ಬಿಡ್ತೀನಿ. ಅಯ್ಯೋ, ನೀವ್ ಅನ್ಕೊಂಡಿರೋ ಶತ್ರು ಅಲ್ಲ ಸರ್, ನನ್ನ ಹೆಸರೇ ಶತ್ರು ಸರ್. ಒದೆ ತಿನ್ನಕ್ಕೂ ಮುಂಚೆ ಹೇಳ್ಬೋದಾಗಿತ್ತಲ್ಲ. ಹೊಸದಾಗಿ ಒದೆ ತಿನ್ನಕ್ ಬಂದಿರೋ ಹೊಸ ಸೂಟ್ ಕೇಸು. ಹೊಸದಾಗಿ ಬಂದಿರೋ ಮ್ಯಾನೇಜರು ಅಂದೆ. ಕೆಲ್ಸದಿಂದ ಕಿತ್ತಾಕೋದ್ ಮಾತ್ರ ಈ ಕೋದಂಡರಾಮನ್ ಕೆಲ್ಸ. ಕೆಲ್ಸಕ್ಕೆ ಇಟ್ಕೊಳ್ಳೋದು ಆ ಕೋದಂಡರಾಮನ್ ಕೆಲ್ಸ. ಈ ಕೋದಂಡರಾಮನೇ ಹಿಂಗೆ. ಕುಡ್ದಾಗ ಅವ್ರು ಮಾತಾಡಲ್ಲ, ಅವ್ರ ಕೈ ಮಾತಾಡುತ್ತೆ. ಕುಡಿದೇ ಇದ್ರೆ ಕಾಲ್ ಮಾತಾಡುತ್ತೆ. ಅಯ್ಯಪ್ಪ, ಅವ್ರು ಬಾಯಲ್ ಮಾತಾಡೋದು ಯಾವಾಗ? ಆ ಕೋದಂಡರಾಮ ಜೊತೆಲಿದ್ದಾಗ. ಅಂದ್ರೆ ಡ್ಯುಯಲ್ ಕ್ಯಾರೆಕ್ಟರ್? ಒಂದೇ ಹೆಸರಲ್ಲಿರೋ ಎರಡು ದೇಹ, ಒಂದೇ ಹೃದಯ. ಅವ್ರ ಹೆಂಗೆ? ಅವ್ರ ಕಣ್ಣಲ್ಲೇ ಮಾತಾಡ್ತಾರೆ. ಅಂದ್ರೆ ಏಟ್ ಬೀಳಲ್ಲ, ಅವರೇ ಬೆಟ್ರು. ಅಂದ್ಮೇಲೆ ಕೊಡ್ರಿ ನಿಮ್ ಲೆಟ್ರು. ಓಕೆ. ಇವ್ನಲ್ಲಿ ಹೋದ್ಮೇಲೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ಉದಿಸ್ಬಿಡ್ತೀನಿ ನನ್ನ ಮಕ್ಳು. ಇವತ್ ಸಾಯಂಕಾಲದೊಳಗೆ 3 ಲೋಡ್ ಬರ್ಲಿಲ್ಲ ಅಂದ್ರೆ ಹುಷಾರ್. ನಾನಲ್ಲ ಸರ್, ನಾನೇ. ಅಪಾಯಿಂಟ್ಮೆಂಟ್ ಆರ್ಡ್ರು ಸರ್. ಏನ? ಅಪಾಯಿಂಟ್ಮೆಂಟ್ ಆರ್ಡ್ರು ಸರ್. ನೀನೇನ ಸ್ಟಾಂಪ್ ಅಲ್ಲಿ ಲೆಟರ್ ಕಳಿಸ್ತಾ ಇದ್ದಿದ್ದು? ಹೌದು ಸರ್. ಕೇರನ್ ಕಂಪ್ನಿಲಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಕೊನೆ ಆಸೆ ಸರ್. ಅಲ್ಲ, ಜೀವನದ ಆಸೆ ಸರ್. ನನ್ನ ಪ್ರೀತಿಯ ರಾಜ, ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತು. ನಾನ್ ನಿನಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ಯಾವ ಊರು ನಿಂದು? ತಲೆಗೆಟ್ಪುರ ಸರ್. ಗೊತ್ತಿದೆ ನಿಂಗೆ ತಲೆ ಕೆಟ್ಟಿದೆ ಅಂತ. ಏನಿದು? ನನ್ನ ಪ್ರೀತಿಯ ರಾಜ, ನಿನ್ಗೆ ಇದನ್ನ ಬರ್ದಿದ್ದು ನಾನಲ್ಲ ಸರ್. ಮತ್ಯಾರು? ಅವಳು ಸರ್. ಅವಳು ಅಂದ್ರೆ ದ್ರೋಹಿ. ಏನೋ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಲಾಲಿಪಾಪ್ ಕೊಡಿಸ್ಬಿಟ್ಟೆ. ಅದನ್ನ ಇವತ್ತವ್ರಿಗೆ ತಿಂತಾನೆ ಇದೆಯಾ? ನಾನ್ ತಲೆ ತಿಂತಾ ಇದ್ಯಾ? ಲಾಲಿಪಾಪ್ಗೂ ಪ್ರೀತಿಗೂ ಏನ್ ಸಂಬಂಧ? ಒಂದ್ ಕಡೆ ಸ್ಟಡಿಯಾಗಿ ನಿಲ್ಲದಿಲ್ವಲ್ಲ ನೀನು.
ಲವ್ ಲೆಟರ್ ಕಳ್ಸೋದಕ್ಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನಿನಗೆ? ತಣ್ಣಗಿರೋ ಬೋಂಡಕ್ಕೆಲ್ಲ ಕೊಟ್ಟು ಕಳ್ಸೋದು. ಹೌದೌದು, ಬಿಸಿ ಬಿಸಿ ಸುದ್ದಿನ ತಣ್ಣಗಿರೋ ಬೊಂಡ ಕೈಲಿ ಕಳಿಸ್ಬಾರ್ದಾಗಿತ್ತು. ಅಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ರೆ KRN ಕಂಪನಿ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ಲವ್ ಲೆಟರ್ ಕಳಿಸ್ತೀಯ? ನನ್ನ ಪ್ರೀತಿಯ ರಾಜ, ನಿನಗೋಸ್ಕರ ಎದುರು ನೋಡ್ತಾ ಇದ್ದೀನಿ. ನಿನ್ನ ಪ್ರೀತಿಸೋ ತಪ್ಪ? ಇದೇನಿದು, ಇವಳನ್ನೇ ಕೇಳ್ತಾವಳಲ್ಲ. ಒಂದು ಕಡೆ ಸ್ಟಡಿ ಆಗಿರೋದಿಲ್ವಲ್ಲ ನೀನು? ಏನ್ ಡ್ರಾಪ್ ಮಾಡ್ಬೇಕಾ? ಇದೇನಿದು, ನೀನ್ ಕೂತ್ರೆ ಗಾಡಿ ಕೂಡ ರಿವರ್ಸ್ ಹೋಗುತ್ತಲ್ಲ. ಅಯ್ಯೋ, ನಾರಾಯಣ, ನೀವೇ ಕೊಡ್ಬೇಕಂತ ಯಜಮಾನ್ರೆ. ನೀನಿದನ್ ಕೊಟ್ರೆ ಇದಕ್ಕೆ ರುಚಿ ಜಾಸ್ತಿ. ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಯಾಕೆ ಮಾಡ್ತೀನಿ ಗೊತ್ತಾ? ಹೊಡೆಯೋದಕ್ಕಾದ್ರೂ ನೀ ನನ್ನ ಹುಡ್ಕೊಂಡ್ ಬರ್ತೀಯ, ಕೋಪಿಸ್ಕೊಂಡ್ರು ನನ್ನ ಹತ್ರ 2-3 ಮಾತಾಡ್ತೀಯಲ್ಲ, ನನಗಷ್ಟೇ ಸಾಕು. ಅದರಲ್ಲಿ ಸುಖ ಕಾಣ್ತೀನಿ. ನನ್ನ ವಾಪಸ್ ಅಲ್ಲಿಗೆ ಡ್ರಾಪ್ ಮಾಡ್ತೀಯಾ? ಕಾರ್ ಅಲ್ಲೇ ಇದೆ. ಕೋಪ ಬೇಡ, ನಾನೇ ನಡ್ಕೊಂಡು ಹೋಗ್ತೀನಿ. ನನ್ನ ನೋಡುತ್ತಾ ಇದೀಯಾ? ನಾನು ಇಲ್ಲೇ ಇದ್ದೀನಿ. ನೀನ್ ಇಲ್ಲೇ ಇರು. ಲವ್ ಇದೆ, ಹೇಳ್ತಿಲ್ಲ ಅಷ್ಟೇ.